ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಾಳೆ ಫೆಬ್ರವರಿ 14ರಂದು ಮಧ್ಯಾಹ್ನ 3:30 ಮುದ್ದೇಬಿಹಾಳ ತಾಲೂಕಿನ ಆಲಮಟ್ಟಿ ರಸ್ತೆಯ ಹಡಲ್ಗೆರೆ ಕ್ರಾಸ್ನ BIS ಇಂಟರ್ನ್ಯಾಷನಲ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಪ್ರಥಮ ವಾರ್ಷಿಕೋತ್ಸವವನ್ನ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗಣ್ಯರು, ಶಾಲಾ ವಿದ್ಯಾರ್ಥಿಗಳ ಪಾಲಕರು ಸೇರಿದಂತೆ ಎಲ್ಲ ಮಹನೀಯರು ಆಗಮಿಸಬೇಕು ಎಂದು ಸಂಸ್ಥೆಯ ಅಧ್ಯಕ್ಷ ಮಹಂತಗೌಡ ಬಿರಾದರ್ ಮನವಿ ಮಾಡಿಕೊಂಡರು. ಶಾಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಆಳಂದದ ಮಹಾಂತಲಿಂಗ ಶಿವಾಚಾರ್ಯರು ಮತ್ತು ಅಭಿನವ ಚನ್ನಬಸವ ಶಿವಾಚಾರ್ಯರು ವಹಿಸಲಿದ್ದು, ಸಾನ್ನಿಧ್ಯವನ್ನ ಬಿದರಕುಂದಿಯ ಶಿವಕುಮಾರ ಮಹಾಸ್ವಾಮಿಗಳು, ಪುಟ್ಟೋಜಿ ಭಾವೈಕ್ಯತಾ ಮಠದ ಚನ್ನವೀರ ಶಿವಾಚಾರ್ಯರು, ತಾಳಿಕೋಟೆಯ ಸಿದ್ದಲಿಂಗ ದೇವರು, ಬಳವಾಟದ ಸೋಮಶೇಖರ ದೇವರು, ಕೊಡಗಾನೂರದ ಕುಮಾರ ದೇವರು ವಹಿಸಲಿದ್ದಾರೆ. ಶಾಸಕ CS ನಾಡಗೌಡ ಅಪ್ಪಾಜಿ ಅವರು ಉದ್ಘಾಟಿಸಲಿದ್ದು, ಮಾಜಿ ಕೇಂದ್ರ ಸಚಿವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬೆಂಗಳೂರಿನ ಆದಾಯ ತೆರಿಗೆ ಆಯುಕ್ತ ಶಿವಾನಂದ ಕಲ್ಕೇರಿ, ಸಿಂದಗಿಯ ಶಾಸಕ ಅಶೋಕ್ ಮನ್ಗೋಳಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗಳ ದೇಸಾಯಿ ಜ್ಯೋತಿ ಬೆಳಗಿಸಲಿದ್ದಾರೆ. ಬಾಲಾಜಿ ಶುಗರ್ಸ್ನ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್, ಡಿವೈಎಸ್ಪಿ ಬಲ್ಲಪ್ಪ ನಂದಗಾಮಿ, ಗಣ್ಯ ವ್ಯಾಪಾರಿ BC ಮೋಟ್ಗಿ, ನಿವೃತ್ತ ಡಿವೈಎಸ್ಪಿ ಅರುಣ್ ಕುಮಾರ್ ಕೋಳೂರ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ MB ನಾವದಗಿ, ಭಾಜಪಾ ನಿಕಟಪುರ ಅಧ್ಯಕ್ಷ RS ಪಾಟೀಲ್ ಕುಚ್ಪಾ ಸೇರಿದಂತೆ ಹಲವಾರು ಮಹನೀಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ಹಲವು ಮಹೋದಯರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಗುತ್ತಿದ್ದು, ಎಲ್ಲ ಮಹನೀಯರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದರು. ಈ ವೇಳೆ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದರ್, ಕಾರ್ಯದರ್ಶಿ SB ಬಿರಾದರ್, ಮಾರ್ಗದರ್ಶಕ ಶಿವನಗೌಡ ಬಿರಾದರ್, ಕುಮಾರಿ ರಿಷಿಕಾ ನಾಯಕ್, ಸಲ್ಮಾನ್ ಖಾನ್ ಸೇರಿದಂತೆ ಮತ್ತಿತರರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ವರ್ಷದ ಕಾರ್ನಿವಲ್ ಅಂದ್ರೆ ನಮ್ಮ ಮಕ್ಕಳ ಆನ್ಯುವಲ್ ಡೇ ಪ್ರೋಗ್ರಾಮ್ಸ್ ಎಲ್ಲ ಹಮ್ಮಿಕೊಂಡಿದ್ದೀವಿ ಸ್ಕೂಲಲ್ಲಿ. ಹಾಗಾಗಿ ತಮಗೆ ತಿಳಿಪಡಿಸ್ತಿದ್ದೆ. ಅದಕ್ಕೋಸ್ಕರ ನಮ್ಮ ಸ್ಕೂಲ್ಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ನಮ್ಮ ತಪೋನದಿ ಮಹಾಂತಲಿಂಗ ಶಿವಾಚಾರ್ಯರು ಮತ್ತು ಹಾಗೆ ನಮ್ಮ ಅಭಿನವ ಚನ್ನ ಬಸವದೇವರಾದಂಥ ಶಿವಾಚಾರ್ಯರು ನಂದವಾಡಿ ಅವರು, ಮತ್ತು ಸಾನ್ನಿಧ್ಯವನ್ನು ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್, ಚನ್ನವೀರ ಶಿವಾಚಾರ್ಯರು ಮಹಾಸ್ವಾಮಿಗಳು ಕುಂಟೋಜಿ, ಸಿದ್ದಲಿಂಗ ದೇವರು ನಮ್ಮ ತಾಳಿಕೋಟಿ, ಹಾಗೆ ಸೋಮಶೇಖರ ದೇವರು ಬಳವಾಟ್, ಮತ್ತು ಹಾಗೆ ನಮ್ಮ ಕೊಡಗಾನೂರದ ಕುಮಾರ ದೇವರವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಅಧ್ಯಕ್ಷತೆಯನ್ನು ಉದ್ಘಾಟನೆಗೆ ನಮ್ಮ ಮಾನ್ಯ ಶಾಸಕರಾದಂಥ ಅಪ್ಪಾಜಿ ನಾಡಗೌಡರವರು, ಅದೇ ರೀತಿ ಜ್ಯೋತಿ ಬೆಳಗಿಸಲಿಕ್ಕೆ ನಮ್ಮ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಮತ್ತು ಶಿವಾನಂದ ಕಲ್ಕೇರಿ ಸರ್, ಮತ್ತು ಅಶೋಕ್ ಮನಗೋಳಿ ಸರ್, ಹಾಗೆ ನಮ್ಮ ಪ್ರಭು ದೇಸಾಯಿ ಅವರು, ನಮ್ಮ ಮಾವನವರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಪತ್ರಿಕಾ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ಬೇಕಂತ ಕೋರ್ತಾ ಇದ್ದೀನಿ. ಈ ನಮ್ದು 14ನೇ ತಾರೀಕು ಶನಿವಾರ, ಇದೇ ಶನಿವಾರ 3 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 3 ಗಂಟೆಯಿಂದ 6 ಗಂಟೆವರೆಗೆ ನಮ್ದು ಉದ್ಘಾಟನೆ, ಶಾಲಾ ಉದ್ಘಾಟನೆ ಮತ್ತು ಕಾರ್ಯಕ್ರಮ ಇರ್ತದೆ. ಅದೇ ನಂತರ 6 ಗಂಟೆ ಮೇಲೆ ನಮ್ಮ ಮಕ್ಕಳ ಒಂದು ಏನು ಆನಿವರ್ಸರಿ ಇರುತ್ತೆ, ಅದ್ರ ಬಗ್ಗೆ ಅವರೆಲ್ಲ ಮಕ್ಕಳದೆಲ್ಲ ಡ್ಯಾನ್ಸು, ಇನ್ನೊಂದು ಕಾರ್ಯಕ್ರಮ ನಮ್ಮ ಬೆಂಗಳೂರಿಂದ ಜನಗಳೆಲ್ಲ ಬಂದು ಕೊರಿಯೋಗ್ರಾಫ್ ಎಲ್ಲ ಮಾಡಿದ್ದಾರೆ. 1 ತಿಂಗಳಿಂದ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದನ್ನೆಲ್ಲ ಬಂದು ನಮ್ಮ ಪತ್ರಿಕಾ ಮಾಧ್ಯಮದವರು ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಪ್ರೋತ್ಸಾಹಿಸ್ಬೇಕಂತ ಕೇಳ್ಬೋದು. ಹೇಳಿದ್ವಿ, ನಾವು ಆಲ್ರೆಡಿ ನಾವು ಊರಿಂದ ಹೋಗಿದ್ವಿ. ಮತ್ತೆ ನಮ್ಮೂರಲ್ಲಿ ಒಳ್ಳೆ ಶಿಕ್ಷಣ ನಮಗೆ ನಮ್ಮ ಏನೋ ಕೊರತೆ ಅನಿಸಿತ್ತು. ನಾವು ಮತ್ತೆ ಯಾಕೆ ಇಲ್ಲಿ ವಾಪಸ್ ನಾವು ಇಲ್ಲಿ ಒಳ್ಳೆ ಶಿಕ್ಷಣ ಕೊಡಬಾರ್ದು ಅಂತೇಳಿ ವಾಪಸ್ ನಾವು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ನಮ್ದು ಈಗ ಆಲ್ರೆಡಿ ನಮ್ಮ ಹತ್ರ ಒಂದು 5,000-6,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಉದ್ಯೋಗದಲ್ಲಿ ನಾವು ಕಂಪ್ನಿ ಮುಂದೆ ಹೊರಿತಾ ಇದೆ. ಇವಾಗಲೂ ಇಲ್ಲಿ ಕಲ್ತು ಮಕ್ಕಳು ನಾವು ಉದ್ಯೋಗ ಕೊಡೋ ಮಟ್ಟಕ್ಕೂ ನಮ್ದು ಕಂಪ್ನಿ ಇದೆ ಬೆಂಗಳೂರಲ್ಲಿ. ಆ ರೀತಿಯಾಗಿ ಇದು ಮಾಡ್ತಾ ಇದೀವಿ. ಮತ್ತೆ ಮಕ್ಕಳಿಗೆ ಈ ಸಾರಿ ನಾವು ಸುಸಜ್ಜಿತವಾದ ಹಾಸ್ಟೆಲ್ ನಿರ್ಮಾಣ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಯರ್ಗೆ ಶಾಲಾ ಕಟ್ಟಡ ಆಲ್ರೆಡಿ ಹಿಂದ್ಗಡೆ ರೆಡಿ ಆಗ್ತಾ ಇದೆ. ಅದನ್ನ ನಾವು ನೆಕ್ಸ್ಟ್ ಪತ್ರಿಕಾ ಮುಖಾಂತರ ನೆಕ್ಸ್ಟ್ ಹೇಳ್ಬೋದು, ನಾವು ತೋರಿಸ್ತೀವಿ, ಎಲ್ಲ ವಿಡಿಯೋ ಮುಖಾಂತರ ತೋರಿಸಿ ಜನರಿಗೆ
ಅಡ್ಮಿಷನ್ ಮಾಡ್ಬೋದು, ಅವ್ರ ಬಗ್ಗೆನೂ ಬಂದು ಅದೆಲ್ಲ ಹೇಳ್ಕೊಬೋದು. ಸರ್ BS ಅಂದ್ರೆ ನಾ ಲಾಸ್ಟ್ ಟೈಮ್ ಹೇಳಿದ ಬಿಲೀವ್ ಅಚೀವ್ ಸಕ್ಸೀಡ್ ಅಂತ ಹೇಳ್ತಾ ಇದೀವಿ ನಾವು. ಈಗ ಆಲ್ರೆಡಿ ನಮ್ಮ ಮಕ್ಕಳು ಆಲ್ರೆಡಿ 1 ವರ್ಷದಲ್ಲಿ ಕಲ್ತದೆ, ನಮ್ಗೆ ಒಳ್ಳೆ ಪಾಲಕನೆಲ್ಲ ಕರೆದೆಲ್ಲ ಕೇಳಿದಾಗ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದೆ ನಮ್ಗೆ, ನಮ್ಮ ಮಕ್ಕಳು ಡೆವಲಪ್ ಆಗಿದ್ದಾರೆ ಅಂತ ಹೇಳಿ ನಮ್ಗೆ ಲಾಸ್ಟ್ ಒಂದ್ 2-3ನೇ ಮೀಟಿಂಗ್ ಮಾಡಿದ್ವಿ. ಒಳ್ಳೆ ನಮ್ಗೆ ಪ್ರಶಂಸೆ ಬಂದಿದೆ ಪಾಲಕರ ಕಡೆಯಿಂದ. ಅದು ನಮ್ಗೆ ಆಲ್ರೆಡಿ ರೀಚ್ ಮಾಡಿದ್ವಿ ಅಂತ ಅನಿಸ್ತು ನನಗೆ ನಮ್ಮ ಶಾಲೆ. ಸರ್ ನಾವು ಲಾಸ್ಟ್ ನಮ್ಮ ಮಕ್ಕಳು ಒಂದೇ ವರ್ಷಕ್ಕೆ ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಾಗ 700 ಜನ ಎಕ್ಸಾಮ್ ಬರೆದ್ರು. ಅದರಲ್ಲಿ 430 ಜನ ನಮ್ಗೆ ಅಡ್ಮಿಷನ್ ಆಗಿದೆ ಫಸ್ಟ್ ಇಯರ್ನೇ. ನಮ್ಮ ಹೇಳ್ಬೇಕಂದ್ರೆ ಒಳ್ಳೆ ದಾಖಲೆ ಆಗಿದೆ ನಮ್ಮ ಸ್ಕೂಲು. ತಮ್ಮ ಎಲ್ಲ ಸಹಕಾರನೂ ಅದೇ ತರ ಇತ್ತು ಲಾಸ್ಟ್ ಟೈಮ್. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.